ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಚಾಮರಾಜನಗರದಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಖಂಡಿಸಿ ನಟ ದರ್ಶನ್ಗೆ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿ ನಗರದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಮಂಗಳವಾರ ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಚಾಮರಾಜನಗರದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ರೇಣುಕಾ ಸ್ವಾಮಿ ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಹೊರಟು ಭುವನೇಶ್ವರಿ ವೃತ್ತದಲ್ಲಿ ರಾಷ್ಟ್ರೀಯ ತಡೆಗೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆಯನ್ನ ಮಾಡಿದ್ರು. ಈ ವೇಳೆ ಹರವೆ ವಿರಕ್ತ ಮಠದ ಸರ್ಪಭೂಷಣ ಸ್ವಾಮೀಜಿ ಮಾತನಾಡಿ, ನಟ ದರ್ಶನ್ ಹಾಗೂ ಅವರ ಗ್ಯಾಂಗ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಿ ಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡಿ ಅಂತ ಆಗ್ರಹಿಸಿದರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಇವತ್ತೇನು ಒತ್ತಾಯ ಮಾಡ್ತಾ ಇದ್ದೇವೆ ನಾವು, ಒಂದು ಆ ಕುಟುಂಬಕ್ಕೆ ಅವ್ರ ಮಡದಿಗೆ ಒಂದು ಸರ್ಕಾರಿ ಉದ್ಯೋಗವನ್ನ ಕೊಡಬೇಕು, ಜೊತೆಗೆ ಅವರ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅವತ್ತಿನ ದಿನ ಹತ್ಯೆಯನ್ನು ಖಂಡಿಸಿ ಇವತ್ತು ಮಾಡಿದಂಥವರಿಗೆ ಕಾನೂನಾತ್ಮಕ ಶಿಕ್ಷೆಯನ್ನು ಕೊಡಬೇಕು ಅನ್ನೋದು ಎಲ್ಲರ ಉದ್ದೇಶ ಆಗಿರ್ತದೆ. ಅವತ್ತಿನ ದಿನದಲ್ಲಿ ಹತ್ಯೆ ಆದ ದಿನದಿಂದ ಒಂದು ದಿನದಲ್ಲಿ ಹತ್ಯೆ ಮಾಡದಂಥವ್ರನ್ನ ಶಿಕ್ಷೆ ಒಳಪಡಿಸೋದಕ್ಕೆ ಅವತ್ತಿನ ದಿನದಲ್ಲಿ ಒಂದು ದಿನದಲ್ಲಿ ಅವ್ರನ್ನೆಲ್ಲರೂ ಹಿಡಿಯುವಂಥ ಒಂದು ಪ್ರಯತ್ನ ಪೊಲೀಸ್ ಇಲಾಖೆ ಮಾಡಿದೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಹಾಗೆ ಇವತ್ತಿನ ಏನು ಪ್ರತಿಭಟನೆ ಇದೆ ಅಂತಂದ್ರೆ, ಇವತ್ತು ಒಬ್ಬ ಚಲನಚಿತ್ರದ ಒಬ್ಬ ಖ್ಯಾತ ನಟರು ಒಂದು ಅನಿಸ್ಕೊಂಡು ಒಂದು ರಾಜ್ಯದಲ್ಲಿ ಎಲ್ಲರ ಒಂದು ಮೆಚ್ಚುಗೆಗೆ ಪಾತ್ರ ಆಗಿರುವಂತ ಒಬ್ಬ ನಟ ಇವತ್ತಿಂದ ಒಂದು ಲಕ್ಷ ಸಣ್ಣ ಒಂದು ವಿಚಾರಕ್ಕೆ ಇವತ್ತು ಕೊಲೆ ಮಾಡುವ ಹಂತಕ್ಕೆ ಹೋಗಿದೆ ಅಂತಂದ್ರೆ ಇದೊಂದು ದುರಾದೃಷ್ಟಕರ ಅಂತ ಹೇಳ್ಬೇಕದು. ಯಾಕಂದ್ರೆ ಇವತ್ತು ಕಾನೂನು ಅಂತಂದ್ರೆ ಎಲ್ಲರಿಗೂ ಒಂದೇನು ಅಂತದ್ದು ಇವತ್ತು ತೋರಿಸುವಂತ ಕೆಲಸ ಆಗ್ಬೇಕಾಗ್ತದೆ. ಅವತ್ತು ಅದು ಅವ್ರು ಮಾಡಬೇಕಾಗಿರೋದಂತಂದ್ರೆ ಅಂತ ಒಂದು ಘಟನೆಗಳಿಂದ ಇವತ್ತು ಸಾಕಷ್ಟು ರೀತಿಯಲ್ಲಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳಿರ್ತವೆ. ಯಾಕಂದ್ರೆ ಆ ತರ ಮಾಡಿದಂತ ವ್ಯಕ್ತಿ ಏನಾದ್ರು ಆಗಿದ್ರೆ ಅದು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡುವಂಥದ್ದು, ಇನ್ನೇನು ಬೇರೆ ತರದಲ್ಲಿ ಮಾಡ್ಬೋದು. ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಒಂದು ಮೆಸೇಜ್ ಮಾಡದ ಅನ್ನೋ ಒಂದು ಕಾರಣಕ್ಕೆ ಹತ್ಯೆ ಮಾಡ್ತೀನಿ ಅನ್ನೋದಂದ್ರೆ ಇವತ್ತು ನಾಗರಿಕ ಸಮಾಜ ಇವತ್ತು ತಲೆ ತಗ್ಗಿಸುವಂತ ಕೆಲಸ. ಯಾಕಂದ್ರೆ ಇವತ್ತು ಆತರ ಆದಾಗ ಎಲ್ಲರೂ ಕಾನೂನನ್ನ ಕೈ ತಗೊಂಡ್ರೆ ಇವತ್ತು ನಮ್ಮ ದೇಶದಲ್ಲಿ ಜನರು ಬದುಕದೇ ಕಷ್ಟ ಆಗ್ತದೆ. ಅಂತ ಸಂದರ್ಭ ಇವತ್ತು ಹಣ ಇದ್ದವರಿಗೆ ಒಂದು ಆಗ್ಬಾರ್ದು, ಹಣ ಇದ್ದದವರಿಗೆ ಒಂದಂದ್ರೆ ಕಾನೂನು ಎಲ್ಲರಿಗೂ ಒಂದು ಆಗ್ಬೇಕು ಅನ್ನೋದು ನಮ್ಮ ಎಲ್ಲರ ಒಂದು ಆಶಯ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಇವತ್ತು ವೀರಶೈವ ಮಹಾಸಭಾ ಚಾಮರಾಜನಗರ ಜಿಲ್ಲೆ ಎಲ್ಲ ಸಂಘ ಸಂಸ್ಥೆಗಳು ಒಕ್ಕೂಟ ಇವತ್ತು ತೀವ್ರವಾಗಿ ಖಂಡನೆಯನ್ನ ಮಾಡ್ತದೆ. ಜೊತೆಗೆ ಇವತ್ತು ರೇಣುಕಾ ಸ್ವಾಮಿ ಹತ್ಯೆ ಆದ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಸರ್ಕಾರ ಪರಿಹಾರವನ್ನು ಕೊಡಬೇಕಾಗ್ತದೆ, ಸೂಕ್ತವಾದ ಒಂದು ಪರಿಹಾರವನ್ನು ಕೊಡಬೇಕಾಗ್ತದೆ. ಅದರ ದಿಶೆಯಲ್ಲಿ ಇವತ್ತು ಏನು 15-16 ಜನ ಅರೆಸ್ಟ್ ಆಗಿದ್ದಾರೆ, ಎಲ್ಲ ಅವರು ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ತದೆ. ಹಾಗೆ ಪ್ರತ್ಯೇಕ ಏನಾದರೂ ಸರ್ಕಾರದ ಸೌಲಭ್ಯಗಳನ್ನು ಎಲ್ಲ ಸಿಗುವಂತದನ್ನ ಸರ್ಕಾರ ಕಡೆ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದಾರೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.